ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಈಗ ಸಿದ್ದು ಸರ್ಕಾರ ಜಾತಿ ಗಣತಿ ಮರು ಸರ್ವೆಗೆ ಅಂತಿಮ ನಿರ್ಧಾರವನ್ನು ಮಾಡಲಿದೆ. ಸದ್ಯ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಿಜೆಪಿ ಕಿಡಿಕಾರಿದೆ. ಇದು ಬೇರೆಯದ್ದೇ ಹುನ್ನಾರ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಅಷ್ಟಕ್ಕೂ ಬಿಜೆಪಿ ಮಾಡಿದಂತ ಆರೋಪಗಳು ಏನು? ಕಾಂಗ್ರೆಸ್ ಯಾವ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಹೊರಟಿದೆ? ಎಲ್ಲಿದೆ ಡೀಟೇಲ್ಸ್? ಕೈ ವರಿಷ್ಠರ ಸೂಚನೆ, ಮರು ಸರ್ವೆಗೆ ಸರ್ಕಾರ ತೀರ್ಮಾನ. ಏನಾಗಲಿದೆ ನಾಳೆಯ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಭವಿಷ್ಯ? ನಿವೃತ್ತ ನ್ಯಾಯಮೂರ್ತಿ ಕಾಂತರಾಜು ಕೊಟ್ಟ ವರದಿಯನ್ನ ಸರ್ಕಾರ ಇನ್ನೇನು ಜಾರಿಗೆ ತಂದೇ ಬಿಟ್ರು ಅನ್ನುವಷ್ಟರಲ್ಲಿ ಮತ್ತೆ ಅದಕ್ಕೆ ಯೂಟರ್ನ್ ಸಿಕ್ಕಿದೆ. ನಿನ್ನೆ ದೆಹಲಿಗೆ ತೆರಳಿದ ಸಿಎಂಗೆ ಸೂಚನೆ ಕೊಟ್ಟಿರೋ ಕೈ ವರಿಷ್ಠರು ಮತ್ತೆ ಮರು ಸರ್ವೆಗೆ ಸೂಚಿಸಿದ್ದಾರೆ. ಕೆಲ ಸಮುದಾಯದ ನಾಯಕರು ಇದಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಎಚ್ಚೆತ್ತ ಕಾಂಗ್ರೆಸ್ ನಾಯಕರು ಇದೀಗ ಮರು ಸರ್ವೆಗೆ ಮುಂದಾಗಿದ್ದಾರೆ. ಆದ್ರೆ ಇದೆಲ್ಲ ಚಿನ್ನಸ್ವಾಮಿ ಬಳಿ ನಡೆದ ಕಾಲ್ತುಳಿತ ಪ್ರಕರಣವನ್ನ ಡೈವರ್ಟ್ ಮಾಡಲು ಈ ಜಾತಿ ಗಣತಿ ಅಸ್ತ್ರ ಪ್ರಯೋಗ ಮಾಡಿದೆ ಎಂದು ಚರ್ಚೆಯಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರ ನಾಳೆಯ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಯಾವ ರೀತಿ ಆಗ್ಬೇಕು ಅನ್ನೋ ಬಗ್ಗೆ ನಾಳೆ ಸಲಹೆ ಕೊಡ್ತೀವಿ. ನಾಳೆ ಚರ್ಚೆ ಏನಾಗುತ್ತೆ ನೋಡೋಣ. ಹಿಂದೆ ಎಲ್ಲ ಹಳೆಯ ಡೇಟಾವನ್ನ ತೆಗೆದುಕೊಂಡೇ ಮಾಡಿರೋದು. ಈಗಲೂ ಕೆಲವು ಡೇಟಾಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ನಾಳೆ ಸಿಎಂ ಏನು ಹೇಳ್ತಾರೆ ನೋಡೋಣ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇನ್ನು ನಾವೆಲ್ಲ ಜಾತಿ ಗಣತಿ ಪರವಾಗಿದ್ದೇವೆ. 10 ವರ್ಷ ಹಳೆಯದು ಮರು ಸಮೀಕ್ಷೆ ಮಾಡಬೇಕು ಎಂಬ ಗೊಂದಲ ಇತ್ತು. ಈಗ ಮರು ಸಮೀಕ್ಷೆ ಮಾಡಲು ಹೈಕಮಾಂಡ್ ಸೂಚಿಸಿದೆ. ಎಲ್ಲರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರು. ಮರು ಸಮೀಕ್ಷೆ ಅಂದಮೇಲೆ ಯಾವ ರೀತಿ ಮರು ಸಮೀಕ್ಷೆ ಇರ್ತದೆ? ಯಾಕಂದ್ರೆ ಹಿಂದೆ ಅವರು ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಸಮಯ ತಗೊಂಡಿತ್ತು, ಭಾಳಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ, 100 ಕೋಟಿ. ಈಗ ಅದನ್ನು ಯಾವ ರೀತಿ ಇದನ್ನು ಇದ್ದಂಥದ್ದನ್ನು ಬಳಸ್ಕೊಂಡು ಯಾವ ರೀತಿ ಇದು ಮಾಡ್ಕೋತಾರೆ ಅಥವಾ ಅದನ್ನು ಕೂಡ ಫ್ರೆಶ್ ಆಗಿ ಮಾಡ್ತಾರೆ, ಅದು ಯಾವುದೂ ಕೂಡ ತಿಳಿದಿಲ್ಲ. ಅದೆಲ್ಲನ ಅರ್ಥ ಮಾಡಿಕೊಂಡು, ಈಗ ನನಗೆ ಕ್ಲಾರಿಟಿ ಇಲ್ಲ, ನಿಮಗೇನು ಹೇಳಕ್ಕೆ ಹೋಗುತ್ತೆ ತಿಳ್ಕೊಂಡು ಆಮೇಲೆ ನಾವು ಸಲಹೆ ಸೂಚನೆ ಕೊಡ್ತೀವಿ. ಇವತ್ತೊಂದು ಉತ್ತಮವಾದಂಥ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಮಾಡಿದ್ದಾರೆ. ಮತ್ತೊಂದು ಪಕ್ಷ, ರಾಷ್ಟ್ರೀಯ ಪಕ್ಷ ನಮ್ಮದು. ರಾಷ್ಟ್ರೀಯ ಪಕ್ಷ ನೀತಿ ನಿರೂಪಣೆ ಮಾಡುವಂಥದ್ದು, ಕಾಲಕ್ಕೆ ಸರ್ಕಾರಗಳಿಗೆ ಸಲಹೆ ಕೊಡುವಂಥದ್ದು ಅವರ ಜವಾಬ್ದಾರಿ ಇದೆ, ಅವರ ಹಕ್ಕಿದೆ. ಅದರ ಪ್ರಕಾರ ಇವತ್ತು ನಮ್ಮ ವರಿಷ್ಠರು ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಯಾರು ಬೇರೆ ರೀತಿಯಲ್ಲಿ ಬಿಂಬಿಸುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಹೈಕಮಾಂಡ್ ಹೇಳಿದ ಕ್ಷಣ ಬೆಕ್ಕಿನ ಮರಿಯಂತೆ ಬಂದ್ರು ಸುನಿಲ್. ಜಾತಿಗಳ ನಡುವೆ ಬಿರುಕು ತರುವ ಕೆಲಸ, ಮಾಜಿ ಡಿಸಿಎಂ ಆಕ್ರೋಶ. ಇನ್ನು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹಳೆ ವರದಿ ಕಸದ ಬುಟ್ಟಿಗೆ, 165 ಕೋಟಿ ಪೋಲು ಮಾಡಿರೋ ಇವರು ಇದೀಗ ಹೈಕಮಾಂಡ್ ಹೇಳಿದ ಕ್ಷಣ ಬೆಕ್ಕಿನ ಮರಿಯಂತೆ ಕೇಳಿಸಿಕೊಂಡು ಬಂದಿದ್ದಾರೆ. ಈಗ ಹೊಸ ವರದಿ 90 ದಿನದಲ್ಲಿ ಎನ್ನುತ್ತಿದ್ದಾರೆ. 165 ಕೋಟಿ ಪೋಲು ಮಾಡಿದ್ದಕ್ಕೆ ಹೊಣೆ ಯಾರು ಹೇಳಿ? ಬಳಿಕ ಹೊಸ ವರದಿ ಮಾಡಿ ಎಂದು ಮಾಜಿ ಸಚಿವ ಸುನಿಲ್ ಕುಮಾರ್ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಇನ್ನು ಅಶ್ವಥ್ ನಾರಾಯಣ್ ಸಹ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಮರು ಸರ್ವೆ ಮಾಡಲು ಹೊರಟಿರೋ ಸರ್ಕಾರ ಜಾತಿಗಳ ನಡುವೆ ಬಿರುಕು ತರುವ ಕೆಲಸ ಮಾಡ್ತಿದೆ ಎಂದು ಗುಡುಗಿದ್ರು. RCBಯ ವಿಜಯೋತ್ಸವದಲ್ಲಿ ನಡೆದಂತ ಘಟನೆಯನ್ನ ಹೈಕಮಾಂಡಿನ ಮುಖಾಂತರ ಮತ್ತೊಂದು ರೀತಿ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ನೀವು ಮಾಡಿದಿರಿ. ಯಾವುದೇ ಕಾರಣಕ್ಕೂ ಇದನ್ನ ಬಿಜೆಪಿ ಒಪ್ಕೊಳ್ಳೋದಿಲ್ಲ. ನೀವು ತಕ್ಷಣ ಇದರ ಕುರಿತಂತೆ ಇನ್ಯಾವುದೋ ಹೊಸ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನೋದನ್ನ ಕೈಬಿಟ್ಟು ಕೇಂದ್ರದ ಜಾತಿ ಗಣತಿ ಜನಗಣತಿಯ ಜೊತೆಗೆ ರಾಜ್ಯ ಸರ್ಕಾರ ಸಹಕಾರವನ್ನ ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಎಷ್ಟಿಗಿದೆ ಅಂದ್ರೆ ಜನ ಬೀದಿಗೆ ಬಂದು ಈ ಸರ್ಕಾರವನ್ನ ತರಾಟೆಗೆ ತಗೊಳ್ಳುವಂಥದ್ದು, ಅಷ್ಟು ಆಕ್ರೋಶ ಇದೆ ಜನರಿಗೆ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇಂಥ ಕಾಂಗ್ರೆಸ್ ಸರ್ಕಾರ, ದುಷ್ಟ ಸರ್ಕಾರ, ಜನವಿರೋಧಿ, ಜನರ ಜೀವಕ್ಕೆ ಬೆಲೆ ಕೊಡೋದಂತ, ಗೌರವಿಸೋದಂತ ಇದೊಂದು ಸರ್ಕಾರನ ಅಂತ ಜನರ ಆಕ್ರೋಶ ಮುಗಿಲಿಗಿದೆ. ಒಟ್ನಲ್ಲಿ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲಿಯೇ ಸಿಎಂ ಜಾತಿ ಗಣತಿ ಮರು ಸರ್ವೆಗೆ ಸಿದ್ಧರಾಗಿದ್ದಾರೆ. ನಾಳೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲಾ ನಿರ್ಧಾರಗಳು ಹೊರಬೀಳಲಿವೆ ಎಂಬ ಬಗ್ಗೆ ಕುತೂಹಲ ಮೂಡಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.